ಭಾರತ ದೇಶದಲ್ಲಿ ನಡೆದಂಥ ಘಟನೆ ಹೃದಯ ವಿದ್ರಾವಕ ಘಟನೆ, ಕರಳು ಚೊರ್ ಅನ್ನುವಂಥ ಘಟನೆ. ಈ ವಿಡಿಯೋ ಇವತ್ತು ಭಾರತ ಜನತೆ ಮತ್ತು ಕರ್ನಾಟಕದ 7 ಕೋಟಿ ಜನಸಂಖ್ಯೆಯವರು ಇರುವವರು ಪ್ರತಿಯೊಬ್ಬರು ಮನೆಯಲ್ಲಿ ಈ ವಿಡಿಯೋ ನೋಡಬೇಕು. ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿದೆ? ಎಲ್ಲರೂ ಇವತ್ತು ದುಡ್ಡಿಗಾಗಿ ಪೈಪೋಟಿ. ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಇಡಾಕತ್ತೀರಿ. ತಂದೆ ತಾಯಿಗಳನ್ನು ಯಾವ ರೀತಿ ಕೀಳು ಮಟ್ಟದಿಂದ ನೋಡಾಕತ್ತೀರಿ. ತಂದೆ ತಾಯಿಯನ್ನು ಪಾಲುದಾರಿಕೆ ಮಾಡುವ ಸಲುವಾಗಿ ಸಹಿತ ವಿಚಾರ ಮಾಡಾಕತ್ತೀರಿ. ತಂದೆಯ ಸತ್ತ ಮೇಲೆ ಅವನ ಅಂತಿಮ ಸಂಸ್ಕಾರಕ್ಕೆ ನೀನು ಹೋಗು, ತಾಯಿ ಸತ್ತ ಮೇಲೆ ನಾನು ಹೋಗುತ್ತೇನೆ ಅಂಥೇಳಿ ಇವತ್ತು ಪಾಲುದಾರಿಕೆ ಸಹಿತ ಮಾಡಾಕತ್ತೀರಿ. ಇವತ್ತು ಭಾರತ ದೇಶದಲ್ಲಿ ನಡೆದಂಥ ಘಟನೆ, 100 ಕೋಟಿ ರೂಪಾಯಿ ಆಸ್ತಿ ಇರುವಂಥ ಒಬ್ಬ ವೃದ್ಧ ಆಕಸ್ಮಿಕವಾಗಿ ವಯೋವೃದ್ಧ ಕಾಯಿಲೆಯಿಂದ ಬಳಲಿ ಸಾಯ್ತಾನ. ಆದರೆ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಯಾರೂ ಮಕ್ಕಳು ಬರಲಿಲ್ಲ. ಇದು ಹೃದಯ ವಿದ್ರಾವಕ ಘಟನೆ ಭಾರತದಲ್ಲಿ ನಡೆದಂಥದ್ದು. ಅದರದ ವಿವರ ಸಹಿತ ಹಾಕಾಕತ್ತೀನಿ. ಎಂಥ ಕಾಲ ಬಂತ್ರಿಯಪ್ಪ, ಕಾಲ ಕೆಟ್ಟಿಲ್ಲ, ನಿಮ್ಮ ತಲೆ ಕೆಟ್ಟಾವ. ಕಾಲ ಯಾವಾಗಲೂ ಕೆಟ್ಟಿಲ್ಲ, ನಮ್ಮ ತಲೆಗಳು ಕೆಟ್ಟಾವು. ಇವತ್ತು ಯಾವುದು ಅನುಕಂಪ, ಮಾನವೀಯತೆ, ಹೃದಯವಂತಿಕೆ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಮಾಯ, ಕೇವಲ ವಾಮ ಮಾರ್ಗದಿಂದ ದುಡ್ಡು ಗಳಿಸಬೇಕು, ತಕ್ಷಣ ಶ್ರೀಮಂತ ಆಗಬೇಕು, ಐಷಾರಾಮಿ ಜೀವನ ಮಾಡಬೇಕು, ಕಾರು ಬಂಗಲೆಯಲ್ಲಿ ಅಡ್ಡಾಡಬೇಕು, ವಿಮಾನದಲ್ಲಿ ಅಡ್ಡಾಡಬೇಕು, ಹೋಗುವಾಗ ಮತ್ತೆ ನಿನ್ನನ್ನು ಚಟ್ಟ ಕಟ್ಟುವಾಗ 4 ಜನ ಹೊತ್ಕೊಂಡನ ಹೋಗುತ್ತಾರೆ. ಅಲ್ಲಿರುವಂಥ ನಿನ್ನ ಮನೆ ಶಾಶ್ವತ ಮನೆ, ಇದು ಬಾಡಿಗೆಯ ಮನೆ. ಅಲ್ಲಿ ನಿನಗೆ ಯಾವ ಕಿರುಕುಳ ಬರುವುದಿಲ್ಲ, ನೋಟಿಸ್ ಬರುವುದಿಲ್ಲ, ಯಾವುದೇ ನಿನಗೆ ಕರವಸೂಲಿಗಾರ ಬರುವುದಿಲ್ಲ, ಸಾಲಗಾರರ ಬರುವುದಿಲ್ಲ, ನಿನಗೆ ಯಾರೂ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಲಿಕ್ಕೆಯೂ ಸಹಿತ ಬರುವುದಿಲ್ಲ. ಆದರೆ ಇರೋ ತನಕ ಈ ಜೀವನದಲ್ಲಿ ನೀನು ಒಂದು ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡಿ ತೋರಿಸಬೇಕು. ನಿನ್ನ ಅಂತಿಮ ಸಂಸ್ಕಾರ ಯಾತ್ರೆ ನಡೆಯುವಾಗ ಜನ ಅನ್ನಬೇಕು, ಎಷ್ಟೊಂದು ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡು ಎಲ್ಲರ ಜೊತೆ ಸಮಪಾಲಾಗಿ ಇವತ್ತು ಜೀವನ ಮಾಡಿದಂಥ ಅಂತಿಮ ಯಾತ್ರೆ ಹೊಂಟೈತೆ ನೋಡ್ರಿ ಅನ್ನಬೇಕು. ಇಲ್ಲದಿದ್ದರೆ ಇವು ಮೊದಲ 10 ವರ್ಷ ಮೊದಲ ಸಾಯಬೇಕಾಗಿತ್ತು ಅಂತಿದ್ರಿ. ಇಂಥ ಇವತ್ತು ಪ್ರವೃತ್ತಿ ಹೊಂಡೈತಿ. ಆ ವಿಡಿಯೋ ನೋಡಿದ ತಕ್ಷಣ ಆ ಪ್ಲೇಟ್ದಲ್ಲಿ ಬಂದಂಥ ವಿವರ ನಾನು ನೋಡಿದೆ, ನನಗೂ ಸಹಿತ ಹೃದಯ ಚೂರಾಯಿತು. ತಂದೆಯ ಅಂತಿಮ ಸಂಸ್ಕಾರಕ್ಕೆ 100 ಕೋಟಿ ರೂಪಾಯಿ ಗಳಿಸಿ ಇವತ್ತು ವಿದೇಶದಲ್ಲಿದ್ದಾರೆ. ಈ ವೃದ್ಧನ ಆಸ್ತಿಯೇ ಒಂದು 100 ಕೋಟಿ ರೂಪಾಯಿ. ಆ ಭಾವಚಿತ್ರ ಹಾಕಾಕತ್ತೀನಿ. ಇವತ್ತು ಎಷ್ಟು ಜನರ ಇವತ್ತು ತಮ್ಮ ತಂದೆ ತಾಯಿಗಳನ್ನು ದೇವರಂತ ನೀವು ತಿಳಿತೀರಿ. ಎಲ್ಲಿ ಹೋಗಿ ಗುಡಿ ಗುಂಡಾರ ಮಸೀದಿ ಚರ್ಚ್ ದರ್ಗಾಗಳಲ್ಲಿ ತಿರುಗಾಡಿ ಅಲ್ಲಿ ನೈವೇದ್ಯಗಳನ್ನು ನೀವು ಅರ್ಪಿಸುವುದಕ್ಕಿಂತ ನಿಮ್ಮ ತಂದೆ ತಾಯಿಗಳ ಮುಂದೆ ನಿಂತು ಅವರನ್ನು ಪ್ರೀತಿ ವಿಶ್ವಾಸದಿಂದ ನಗುತ್ತಾ ನೋಡಿ ಹೊರಗೆ ಬೀಳು, ನಿನಗೆ ಸ್ವರ್ಗದ ದಾರಿ ಕೊಡ್ತೇನಂತೇಳಿ ಪವಿತ್ರ ಗ್ರಂಥಗಳು ಸಹಿತ ಹೇಳ್ಯಾವ. ಯಾವ ಗ್ರಂಥಗಳಲ್ಲಿಯೂ ಸಹಿತ ತಂದೆ ತಾಯಿ ದೇವರ ಅಲ್ಲ ಅಂತ ಹೇಳಲಿಲ್ಲ. ತಂದೆ ತಾಯಿಯೇ ದೇವರು, ತಂದೆ ತಾಯಿಯೇ ಶ್ರೀರಕ್ಷೆ, ತಂದೆ ತಾಯಿಯೇ ನಿನಗೆ ಶಕ್ತಿ ತುಂಬುವ ಅಂತ ಒಂದು ಮಹಾಶಕ್ತಿ. ಅಂದರೆ ಆ ತಂದೆ ತಾಯಿಯ ವೃದ್ಧನ ಅಂತಿಮ ಸಂಸ್ಕಾರಕ್ಕೂ ಬರಲಿಲ್ಲ. ಯಾರೋ ಪುಣ್ಯಾತ್ಮರು ಅಂತಿಮ ಸಂಸ್ಕಾರ ಮಾಡಿದಿರಿ. ಎಲ್ಲಿ ಹೋತು 100 ಕೋಟಿ ರೂಪಾಯಿ ನಿಮ್ಮ ಆಸ್ತಿ? ಕೋಟಿ ನಿಮ್ಮ ಜೊತೆ ಬರುವುದಿಲ್ಲ. ಪ್ರೀತಿ ವಿಶ್ವಾಸ ಬರ್ತೈತಿ, ಅನುಕಂಪ ಮಾನವೀಯತೆ ಬರ್ತೈತಿ. ಅದರ ಸಲುವಾಗಿ ಈ ವಿಡಿಯೋ ಹೇಳಾಕತ್ತೀನಿ. ಇವತ್ತು ಎಷ್ಟೋ ಜನ ತಂದೆ ತಾಯಿದಿಂದ ದೂರದಿರಿ. ನೀವು ಸಹಿತ ನಿಮ್ಮ ತಂದೆ ತಾಯಿನ ಮನೆಗೆ ಕರೆಸಿಕೊಂಡು ಅವರ ಜೊತೆ ಆರೈಕೆ ಮಾಡಿಕೊಂಡು ಅವರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿದರೆ ನಿಮಗೆ ಸ್ವರ್ಗ ತೋರಿಸ್ತೀನಿ ಅಂತೇಳಿ ಇದೇ ಪ್ರಮುಖ ಗ್ರಂಥಗಳಲ್ಲಿ ಹೇಳಿದ್ದು ಸಹಿತ ನಿಮಗೆ ನೆನಪಿಟ್ಕೋಬೇಕಲ್ರಿ. ಈ ವಿಡಿಯೋದಿಂದ ನಿಮಗೆ ಎಷ್ಟೊಂದು ಜ್ಞಾನೋದಯ ಆಗ್ತೈತಿ, ಪ್ರೇರಣೆ ಆಗ್ತೈತಿ. ಅನಿಸಿಕೆಗಳನ್ನ ಹಾಕ್ರಿ. ನೀವು ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಫೇಸ್ಬುಕ್ಕ ಮತ್ತೊಂದು ಕಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.